ಕರ್ತನಾಗುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬವು ನಿಮ್ಮ ಜೀವಿತದಲ್ಲಿ ಸಡಗರ, ಸಂತೋಷ, ಸಂಭ್ರಮ ಉಂಟು ಮಾಡಲಿ. ಈ ಒಂದು ಹಬ್ಬ ನಿಮ್ಮ ಜೀವಿತದಲ್ಲಿ ಮನರಮ್ಯವನ್ನು ಉಂಟು ಮಾಡಲೆಂಬುದಾಗಿ ಹಾರೈಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿರ್ರಿ, ಸಂತೋಷವಾಗಿರ್ರಿ, ಸಂತೋಷದಿಂದ ಆಚರಣೆ ಮಾಡಿ ಕರ್ತನು ನಿಮ್ಮ ಜೀವಿತವನ್ನ ಅಭಿವೃದ್ಧಿಪಡಿಸಲಿ. ನೋಡಿರಿ, ಇದ್ದಕ್ಕಿದ್ದಾಗೆ ದೇವದೂತನು ಗಬ್ರಿಯಲ್ ದೇವದೂತನು ಮರಿಯಾಳಿಗೆ ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳುತ್ತಾನೆ. ತಕ್ಷಣವೇ ಪ್ರತ್ಯೇಕವಾಗಿ ಕಾಣಿಸಿಕೊಂಡ ತಕ್ಷಣ ಆಕೆ ಗಾಬರಿಗೊಳ್ಳುತ್ತಾಳೆ. ಗಾಬರಿಗೊಳ್ಳುವಂತ ಸಮಯದಲ್ಲಿ ದೇವರ ದಯೆಯನ್ನು ಹೊಂದಿದವಳೆ ಎಂಬುದಾಗಿ ಪ್ರಾರಂಭಿಸ್ತಾರೆ. ನೋಡಿರಿ, ದೇವರ ದಯೆಯನ್ನು ಹೊಂದಿದವಳು, ನಿನಗೆ ಶುಭವಾಗಲಿ ಎಂಬುದಾಗಿ ಹೇಳಿ ಹಾರೈಸ್ತಾರೆ. ಈ ರೀತಿಯಾಗಿ ಹೇಳಿಕೊಂಡು ಬರುವಂತ ಸಮಯದಲ್ಲಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಓದುತ್ತೇವೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಾಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ಮಾತು ಆಕೆಯ ಬಳಿಯಿಂದ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ನೋಡಿರಿ, ದೇವರ ಮಾತು ಆಕೆಗೆ ಬಂದಿದಾಕ್ಷಣ ಆಕೆ ತನ್ನ ಜೀವಿತದಲ್ಲಿ ಸ್ವೀಕರಿಸಿಕೊಂಡಳು. ಈ ಕ್ರಿಸ್ಮಸ್ ಹಬ್ಬದಲ್ಲೂ ಕೂಡ ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಮಾತನಾಡುವಾಗ, ವಾಕ್ಯದ ಮುಖಾಂತರವಾಗಿ ಮಾತನಾಡುವಾಗ, ಸಂದೇಶದ ಮುಖಾಂತರವಾಗಿ ಮಾತನಾಡುವಾಗ, ಕನಸಿನ ಮುಖಾಂತರವಾಗಿ ಮಾತನಾಡುವಾಗ, ಅಥವಾ ಯಾರೋ ಒಬ್ಬರು ನಿಮ್ಮ ಮನೆಗೆ ಬಂದು, ಸಹೋದರನೋ ಸಹೋದರಿನೋ ಆತ್ಮಿಕವಾದ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಕುರಿತು ಮಾತನಾಡುವಾಗ ಅದು ಸಂತೋಷವಾಗಿ ಸ್ವೀಕರಿಸಿಕೊಳ್ಳಿ. ಆ ಸಂತೋಷವಾಗಿ ಸ್ವೀಕರಿಸಿಕೊಳ್ಳುವಾಗ ದೇವರ ಮಾತು ಎಂದಿಗೂ ನಿಷ್ಫಲವಾಗುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾವುದು ಕೂಡ ನಿಷ್ಫಲವಾಗುವುದಿಲ್ಲ. ಯಾವುದು ನಿಮ್ಮ ಜೀವಿತದಲ್ಲಿ ಅವ್ರ ಮಾತು ಕೇಳಿ ನನ್ನ ಜೀವನ ಹಾಳಾಗಿ ಹೋಯಿತು, ಇವ್ರ ಮಾತು ಕೇಳಿ ನನ್ನ ಜೀವನ ಹಾಳಾಗಿ ಹೋಯಿತು, ಬೇರೆಯವ್ರ ಮಾತು ಕೇಳಿದ್ರೆ ನನ್ನ ಜೀವನ ಹೇಗೋ ಚೆನ್ನಾಗಿರ್ತಿತ್ತು, ಇಲ್ಲ ಆ ಸಹೋದರನ ಮಾತನ್ನ ಕೇಳಿದ್ರೆ ನನ್ನ ಬಾಳು ಬದುಕಿಕೊಳ್ತಾ ಇದೆ, ಆದ್ರೆ ಹೋಗಿ ನನ್ನ ಜೀವನದಲ್ಲಿ ಅವ್ರಿವ್ರ ಮಾತು ಕೇಳೇ ನನ್ನ ಜೀವನ ಹಾಳಾಗಿ ಹೋಯಿತು ಎಂಬುದಾಗಿ ಹೇಳಿ ಚಿಂತೆಗೆ ಒಳಗಾಗಿರ್ಬೋದು, ದುಃಖಕ್ಕೆ ಒಳಗಾಗಿರ್ಬೋದು, ಅಥವಾ ನಿನ್ನ ಜೀವನ ನಷ್ಟಪಡಿಸಿಕೊಂಡಿರ್ಬೋದು. ಆದ್ರೆ ಈಗ ದೇವರ ಒಂದು ಅವಕಾಶವನ್ನು ನಿನಗೆ ಕೊಡುವವನಾಗಿದ್ದಾನೆ. ನೋಡಿ, ದೇವದೂತನು ಗಬ್ರಿಯಲ್ ದೇವದೂತನು ಆಕೆಗೆ ಪ್ರತ್ಯೇಕವಾಗಿ ನಿನಗೊಂದು ಮಗು ಹುಟ್ಟುತ್ತದೆ, ಆತನು ಮಹಾಪುರುಷನು ಎಂಬುದಾಗಿ ಹೇಳಿದಾಕ್ಷಣ ನೋಡಿ ಆಕೆಗೆ ಸಂತೋಷ ಆಯಿತು. ಒಂದು ಕಡೆ ಗಾಬರಿ, ನಾನು ಗಂಡನನ್ನೇ ಅರಿಯದೇ ಇರುವವಳು, ಹೇಗೆ ನನಗೆ ಮಗು ಆಗುತ್ತೆ ಎಂಬುದಾಗಿ ಅನೇಕ ಪ್ರಶ್ನೆಗಳು, ಅನೇಕ ಗೊಂದಲ. ಆದ್ರೂ ಕೂಡ ಅದರ ಮಧ್ಯದಲ್ಲಿ ದೇವದೂತನ ಮಾತನ್ನ, ದೇವರ ಮಾತನ್ನ ಆಕೆ ನಂಬಿದಳು. ಅದಕ್ಕೆ ಆ ಮಾತು ಹೇಳುತ್ತದೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಅದು ದೇವರಿಂದ ಬರುವಂತ ಮಾತು ಯಾವತ್ತೂ ಅದು ಅಪ್ರಯೋಜನವಾಗಿರುವುದಿಲ್ಲ. ದೇವರಿಂದ ಬರುವಂತ ಮಾತು ಮನುಷ್ಯನಿಗೆ ಪ್ರಯೋಜನವಾಗಿರುತ್ತದೆ, ಮನುಷ್ಯನಿಗೆ ಜೀವಿತವನ್ನ ಆಧಾರಪಡಿಸುವಂತದ್ದಾಗಿರುತ್ತದೆ. ನಿನ್ನ ಜೀವಿತ ನಶಿಸಿ ಹೋಗುತ್ತಾ ಇರಬಹುದು, ಕೆಟ್ಟು ಹೋಗುತ್ತಾ ಇರಬಹುದು, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಅನೇಕ ದುಃಖದೊಂದಿಗೆ ಗೋಳಾಟದೊಂದಿಗೆ ಇರಬಹುದು. ಆದರೆ ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ನೋಡಿ ಯೇಸು ಸ್ವಾಮಿ ಮಾತನಾಡುವವನಾಗಿದ್ದಾನೆ. ಒಂದು ವೇಳೆ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ಅನೇಕ ದುಃಖಗಳು, ನೋವುಗಳು ನಿನ್ನ ಜೀವಿತವನ್ನು ಬಾಧಿಸಿಕೊಂಡಿರಬಹುದು. ಆದರೆ ನಜರೇತನಾಗುವಂಥ ಯೇಸು ಕ್ರಿಸ್ತನ ಮಾತನ್ನು ಯಾವ ಮನುಷ್ಯನು ಕೇಳುವುದಕ್ಕೆ ಪ್ರಾರಂಭಿಸುತ್ತಾನೋ ಅವನ ಜೀವಿತದಲ್ಲಿ ಮತ್ತೆ ಕರ್ತನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಅದಕ್ಕೆ ಆಕೆ ಹೇಳ್ತಾಳೆ, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ನೋಡಿ, ನಿಮ್ಮ ಮಾತಿನಂತೆ ನನಗಾಗಲಿ ಸ್ವಾಮಿ. ಇವತ್ತು ನಾವು ವಿಶ್ವಾಸ ಬಿಡಬೇಕು, ದೇವರ ಮಾತಿನಂತೆ ನನಗಾಗಲಿ. ಹೌದು, ಈ ಒಂದು ಮಾತು ಬಂತಲ್ಲ, ದೇವರು ನನ್ನ ಆಶೀರ್ವದಿಸ್ತೇನೆ ಅಂತ ಹೇಳಿದ್ದಾರೆ, ದೇವರು ನನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ ಅಂತ ಹೇಳಿದ್ದಾರೆ, ದೇವರು ನನ್ನ ದುಃಖವನ್ನ ಹೋಗಲಾಡಿಸುತ್ತಾನೆ ಅಂತ ಹೇಳಿದ್ದಾರೆ. ದೇವರು ಇಂಥ ಮಾತುಗಳನ್ನೆಲ್ಲ ನನಗೆ ಮಾತನಾಡಿದ್ರಲ್ಲ, ಈ ವಾಗ್ದಾನಗಳೆಲ್ಲ ದೇವರು ನನಗೆ ಕೊಟ್ಟಿದ್ದಾರಲ್ಲ. ಕರ್ತನು ನಿಶ್ಚಯವಾಗಿಯೂ ನನ್ನ ಜೀವಿತದಲ್ಲಿ ದೇವರೇ ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ಹೇಳಿ ನೀನು ನಂಬುವಾಗ ನಿಜವಾಗಿಯೂ ಕರ್ತನು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧವಾದ ದೇವರೇ, ಹೌದು ಸ್ವಾಮಿ,
ಅಪ್ಪ, ಈ ಒಂದು ದಿನದಲ್ಲಿ ಸ್ವಾಮಿ, ಹೌದು ಕರ್ತನಪ್ಪ, ನಿನ್ನ ಮಕ್ಕಳು ಕರ್ತನ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಅವ್ರ ಹೃದಯದೊಂದಿಗೆ ಮಾತನಾಡು, ಅವರ ಮನಸ್ಸಿನೊಂದಿಗೆ ಮಾತನಾಡು ಕರ್ತನ, ಅವರ ಅಂತರಾಳದೊಂದಿಗೆ ಮಾತನಾಡೋರು. ಅವರು ಯಾವ ದುಃಖದಲ್ಲಿದ್ದರೂ ಕೂಡ, ನೋವಿನಲ್ಲಿದ್ದರೂ ಕೂಡ ನಿನ್ನ ಮಾತು ಅವರ ಹೃದಯದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ದೇವರಿಂದ ಬರುವ ಮಾತು ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದೆ ಸ್ವಾಮಿ. ನಿನ್ನ ಮಾತುಗಳು ಕೇಳುವಂಥ ಪ್ರತಿಯೊಬ್ಬರ ಹೃದಯದವರನ್ನ ನೀವು ಮಾರ್ಪಡಿಸು ಸ್ವಾಮಿ. ಅದ್ಭುತ ಮಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳಿ ತಂದೆಯೇ. May God bless you all. ದೇವ್ರ ತಾನು ನಿಮ್ಮನ್ನು ಆಶೀರ್ವದಿಸಲಿ. ಸ್ತೋತ್ರ.